ನೆನಪಿಸ್ಕೋ ಮಗನೇ, ಕೆಲವು ವರ್ಷಗಳ ಹಿಂದೆ ನಿನ್ನಿಂದಾದ ಅಕೃತ್ಯ ದುರ್ಘಟನೆ ಅಂದು ಅಂದು ನಿಮ್ಮ ಮನೆಗೆ ಕೂಲಿ ನಾಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಳ ಜೊತೆ ಕಾಮದಾಟವಾಡಿದಲ್ಲದೆ ಜೈಲು ಮಾಡಬಹುದು ಎಂಬ ಭಯದ ಕೊಲೆಗಾರನೆ ನೆನಪಿದೆಯಾ? ಇದು ಕಾಮದಾಟ, ಜೈಲು, ಕೊಲೆ. ನನ್ನ ಹರೆಯದ ವಯಸ್ಸಿನಿಂದ ಮುದುಕುವ ವಯಸ್ಸಿನವರೆಗೂ ನನ್ನ ಜೀವನದಲ್ಲಿ ಅನುಭವಿಸಿದ ಬಿಸಾಡಿದ ಹೆಣ್ಣುಗಳು ಸಾವಿರಾರು ಇರಬಹುದು. ಅದರಲ್ಲಿ ನಿನ್ನದು ಒಂದು ಕುಟುಂಬ. ನೋಡ್ವರಿ, ನೀನಿನ್ನು ಪ್ರಪಂಚವನ್ನೇ ಕಾಣದ ಎಳೆ ಕೂಸು. ಪ್ರಪಂಚ ವಿಶಾಲವಾಗಿದೆ. ನಿನಗೆ ಎಷ್ಟು ದುಡ್ಬೇಕು ಹೇಳು, ಎಷ್ಟು ದುಡ್ಬೇಕು ಹೇಳು, ಅದನ್ನ ನಾನು ಬಿಸಾಡ್ತೀನಿ. ಅದನ್ನ ತೆಗೆದುಕೊಂಡು ಎಲ್ಲಿಯಾದ್ರೂ ಹೋಗಿ ನಮ್ಮಂತ ಯುವಕನು ಕಂಡುಕೊಳ್ಳಬಹುದಂತ ಅದು ನಿನ್ನ ಭ್ರಮೆ. ಕಾಡಿನ ಸಂಪತ್ತನ್ನು ಲೂಟಿ ಮಾಡಿ ತಾವೇ ಸರ್ದಾರ ಎಂದು ಮೆರೆತಿರುವ ನಿಮ್ಮ ಅಂಡವಾಡಿಗೆ ಬೆಂಕಿ ಹಚ್ಚಿ ಬೆಂಕಿಯಲ್ಲಿ ತಂದೆ ಮತ್ತು ಮಕ್ಕಳನ್ನು ಭಸ್ಮವಾದ ಮಾಡದಿದ್ದರೆ ನಾನು ನನ್ನಪ್ಪನ ಮಗನೇ ಅಲ್ಲ. ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡುವಿಯ? ಈ ಜಯರಾಜ ಜಯದ ಮಲೇರಿದವನು ನನಗೆ ಯಾರ ಭಯನೂ ಇಲ್ಲ. ಏನೇನಾದ್ರೂ ಬಣ್ಣತನದಿಂದ ಎದುರಾದ್ರೂ ಮಗನೇ ಒಟ್ಟು ಹಾಕಿಬಿಡುವೆ ಈ ನಿನ್ನ ಪರತೆ. ಜಯರಾಜ್, ನಿನ್ನ ಸಾವು ಹತ್ತಿರವಾಗುತ್ತಿದ್ದಂತೆ ನಿನ್ನಲ್ಲಿ ಭಯ ಹೆಚ್ಚಾಗಲಿದೆ, ಕೊಚ್ಚಿ ಹೋಗಲಿದೆ ಪಾಪದ ಮೂಟೆ. ಜಯರಾಜ್, ಒಂದು ದಿನ ಮತ್ತೆ ಬರುವೆ. ನಿನ್ನ ಮತ್ತು ಮಕ್ಕಳನ್ನು ಕೊಚ್ಚಿ ಕೊಚ್ಚಿ ತಿನ್ನಲು ರಣ ಹದ್ದಾಗಿ ಕುಕ್ಕಿ ಕುಕ್ಕಿ ತಿನ್ನಲು ನಾನೇನು ಕೈಗೆ ಬಳೆ ಕೊಟ್ಕೊಂಡಿರುವ ಮಗನೇ, ನೀನು ರಣ ಹೊದ್ದಾಗಿ ಕುಕ್ಕಿ ಕುಕ್ಕಿ ತಿನ್ನಲು ಬಂದ್ರೆ